ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸ್ತಾ, ನನಗೂ ಲವ್ ಆಗಿದೆ ಈ ಚಿತ್ರದ ಒಂದು ಸಂಕ್ಷಿಪ್ತ ಯಶೋಗಾಥೆಯನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಇಲ್ಲಿ ಇಷ್ಟಪಡ್ತೀನಿ. 4 ವರ್ಷಗಳ ಹಿಂದೆ ಒಬ್ಬ ನಿರ್ಮಾಣ ನಿರ್ವಾಹಕರು, ಪ್ರೊಡಕ್ಷನ್ ಮ್ಯಾನೇಜರು ನನಗೆ ಫೋನ್ ಮಾಡ್ತಾರೆ. ಒಂದು ಅಗ್ರಿಮೆಂಟ್ ಇದೆ ಮ್ಯೂಸಿಕ್ ಡೈರೆಕ್ಟರ್ದು, ನೀವೊಂದು ಸ್ವಲ್ಪ ಟೈಪ್ ಮಾಡಿಕೊಡಿ ಅಂತ. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಾನು ಬೆಂಗಳೂರಿನಿಂದ ಸ್ವಲ್ಪ ದೂರದ ಬೇರೆ ಊರಿನಲ್ಲಿದ್ದೆ. ಆ ಟೈಮಲ್ಲಿ ನಾನೊಂದು ಟೈಪ್ ಮಾಡಿ ಕಳಿಸಿದೆ, ಒಂದು ಅಗ್ರಿಮೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಅಂತ. ನಿರ್ಮಾಪಕರು ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು ಅನ್ನೋದು ಅಷ್ಟೇ ಗೊತ್ತಾಯಿತು ನನಗೆ. ಅದಾಗಿ ಒಂದು 15 ದಿನಗಳ ನಂತರ ನೀವು ಈ ಚಿತ್ರಕ್ಕೆ ಸಂಭಾಷಣೆ ಬರ್ಕೊಡ್ತೀರಾ ಅಂತ ಅದೇ ನಿರ್ಮಾಣ ನಿರ್ವಾಹಕರು ಕೇಳಿದ್ರು. ಬರ್ಕೊಡ್ತೀನಿ, ಆದ್ರೆ ಈಗ ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಸಿನಿಮಾ ಮಾಡ್ತಾ ಇರೋದು ಅಂತ ಕೇಳಿದೆ. ಅವ್ರು ಈ ತರ ಹೊರಗಡೆ ಊರಿನವರು, ಅವ್ರು ಇಲ್ಲೇ ಹುಟ್ಟಿ ಬೆಳೆದಿರೋದಿರ್ಬೋದು, ಅವ್ರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೆಯೋದಕ್ಕೆ ಬರಲ್ಲ, ನೀವು ಸ್ವಲ್ಪ ಅವ್ರ ಕತೆ ಹೇಳ್ತಾರೆ, ನೀವು ಡೈಲಾಗ್ ಬರ್ಕೊಡ್ಬೇಕು ಅಂದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಸಂಪರ್ಕ ಮಾಡಿದೆ ನಿರ್ಮಾಪಕರನ್ನ, ನಮ್ಮ ನೀಲಕಂಠ ಸರ್ನ. ಅವರು ಇದ್ದಂತ ಪರಿಸ್ಥಿತಿ, ಅವರ ವಾಸ್ತವ್ಯ ಹೇಗಿತ್ತು ಅಂದ್ರೆ, ಒಂದು ಶಾಂತಿನಗರದಲ್ಲಿ TV9 ಸಮೀಪದಲ್ಲಿರುವಂತಹ ಒಂದು ರುದ್ರಭೂಮಿ ಇದೆ, ಹಿಂದೂಗಳ ರುದ್ರಭೂಮಿ. ಅಲ್ಲಿ ಅವರು ಒಂದು ಅಂಗಡಿ ಇಟ್ಕೊಂಡಿದ್ದಾರೆ. ವಾರದಲ್ಲಿ 3 ದಿನಗಳ ಕಾಲ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಸಿನಿಮಾದ ಆಸಕ್ತಿ ಹೇಗ್ ಬಂತೋ ಗೊತ್ತಿಲ್ಲ ನನಗೆ. ಅವರು ನನಗೆ ಕತೆ ಹೇಳ್ತೀನಿ ಅಂತ ಕರೆದ್ರು. ಅಲ್ಲಿ ಹೆಣಗಳು ಬರ್ತಾ ಇದೆ, ಹೆಣ್ಗಳು ಹೋಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ, ಅಂತ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾನು ಕಥೆಯನ್ನ ಕೇಳಿದೆ. ಕತೆಗೆ ತುಂಬಾ ಇದನ್ನ ಶೃಂಗಾರ ಮಾಡಿದ್ರೆ ಬಹಳ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ, ಇದು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೆ. ಸಂಭಾಷಣೆ ಬರ್ಕೊಡೋದಕ್ಕಷ್ಟೇ ನಾನು ಒಪ್ಕೊಂಡೆ. ಇದಾದ ನಂತರ ನನಗೆ ಅವ್ರ ಕತೆ ಹೇಳುವಾಗಲೇ ನನಗೆ ಒಂದು ಕ್ಲೈಮ್ಯಾಕ್ಸಿನ ಒಂದು ದೃಶ್ಯ ನನಗೆ ತೋಚಿದ್ದನ್ನ ನಾನು ಅವ್ರ ಹತ್ರ ಹೇಳಿದೆ. ಅವರು ಬಹಳ ಖುಷಿ ಪಟ್ರು. ಅದನ್ನ ನಾನು ಅವರಿಗೆ ವಿತ್ ಡೈಲಾಗ್ ನನಗೆ ಏನ್ ತೋಚಿತೋ ಅದನ್ನ ಹೇಳಿದಾಗ ಅವರು ಕಣ್ಣೀರ್ ಆಗ್ತಾ ಕೂತ್ಕೊಂಡಿದ್ರು ಪಕ್ಕದಲ್ಲಿ. ನಾನು ತಿರುಗಿ ನೋಡಿದೆ. ಸರ್, ಈ ಸಿನಿಮಾದಲ್ಲಿ ಈ ಪಾತ್ರನ ನಾನು ಮಾಡಬಹುದಾ ಅಂತ ಕೇಳಿದ್ರು. ಮಾಡಬಹುದು ಸರ್, ನಿಮ್ಮ ಹಣ, ನೀವು ನಿರ್ಮಾಪಕರು, ನೀವು ನಿರ್ದೇಶಕರು. ಆವಾಗಿದ್ದಂಥದ್ದು ಅವರು ಯಾವುದೋ ಒಂದು ಸೆಟಪ್ ನಲ್ಲಿ ಇದ್ರು, ನಿರ್ದೇಶನ ಸೆಟಪ್ ನಲ್ಲಿ. ಸರ್, ಇದನ್ನ ನೀವೇ ನಿರ್ದೇಶನ ಮಾಡಿಕೊಡ್ತೀರಾ? ಆಯ್ತು, ಮಾಡಿಕೊಡ್ತೀನಿ. ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ದೀನಿ. ಅದಾದ ನಂತರ ಸುಮಾರು 4 ವರ್ಷಗಳ ಜರ್ನಿನಲ್ಲಿ ಈ ಸಿನಿಮಾ ಅವರ ಒಂದು ಸಂಪಾದನೆಯಲ್ಲಿ ಬಹಳ ಇಷ್ಟಪಟ್ಟು, ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಸಿನಿಮಾದ ಒಂದು ಕಂಟೆಂಟಿನ ಮೇಲೆ ಒಂದು ಭರವಸೆ ಇಟ್ಕೊಂಡು, ಸಂಪೂರ್ಣವಾಗಿ ಎಲ್ಲ ಹೊಸ ಕಲಾವಿದರುಗಳನ್ನ ಇಟ್ಟುಕೊಂಡು, ಇದರಲ್ಲಿ ಅವರ ನಮ್ಮ ಸರ್ ನಿರ್ಮಾಪಕರ ಮಗನೇ ಹೀರೋ, ನಾಯಕರಾಗಿ ಮಾಡಿರೋದು. ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು, ಸಿನಿಮಾದ ಯಾವ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಅವ್ರಿಗೆ ಸಾಕಷ್ಟು ತರಬೇತಿ ಕೊಟ್ಟು ಈ ಸಿನಿಮಾನ ಈ ಹಂತಕ್ಕೆ ತಂದಿದ್ದೀವಿ. ಈ ಬರೋ 21ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಹಂಚಿಕೆದಾರರಿರ್ಬೋದು, ನಮ್ಮ ತಾಂತ್ರಿಕ ವರ್ಗದವರು, ಅಣಜಿ ನಾಗರಾಜ್ ಅವರು ಇರ್ಬೋದು, ಹೇಮಂತ್ ಕುಮಾರ್ ಅವರು ಇರ್ಬೋದು, ಪ್ರತಿಯೊಬ್ಬರ ಸಹಕಾರ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಾಲು ಅವರು ಇರ್ಬೋದು, ಎಲ್ಲ ಕಲಾವಿದರ ಒಂದು ಸಹಕಾರ, ಎಲ್ಲ ತಂತ್ರಜ್ಞರ ಒಂದು ಸಹಕಾರ ಸಂಪೂರ್ಣವಾಗಿ ನನಗೆ ಸಿಕ್ಕಿದೆ. ಇದು ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮೂಡಿ ಬಂದಿದೆ. ಇಡೀ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡುವಂತ ಸಿನಿಮಾ. ನಮ್ಮ ಸೆನ್ಸಾರ್ ಸದಸ್ಯರು ಸಿನಿಮಾ ನೋಡಬೇಕಾದ್ರೆ ಬಹಳ ಖುಷಿ ಪಟ್ಟು ಈ ಸಿನಿಮಾದ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು, ಚರ್ಚೆ ಮಾಡಿದ್ದಾರೆ. ಇಂಥ ಒಂದು ಒಳ್ಳೆ ಸಿನಿಮಾ, ಸೆಂಟಿಮೆಂಟ್ ಸಿನಿಮಾನ ಮಾಡ್ಬಿಟ್ಟಿದ್ದೀರಲ್ಲ, ನಾವು ಇದುವರೆಗೂ ಥಿಯೇಟರ್ ಇಂದ ಆಚೆ ಬಂದು ನಾವು ನಿಮ್ಮ ಹತ್ರ ಮಾತಾಡಬಾರ್ದು, ಈ ವಿಚಾರಗಳನ್ನ ಹೇಳಬಾರ್ದು, ಆದ್ರೂ ನಮಗೆ ನಮ್ಮ ಕಣ್ಣಲ್ಲಿ ನೀರನ್ನ ಇದುವರೆಗೂ ನಿಲ್ಲಿಸಿಲ್ಲ ನೀವು, ಆ ರೀತಿ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಇನ್ನ ಮುಂದಿನ ಒಂದು ಇದು ಆಶೀರ್ವಾದ ಎಲ್ಲ ನಿಮ್ಮ ಕೈನಲ್ಲಿದೆ. ದಯವಿಟ್ಟು ನೀವು ಈ ಹೊಸಬರ ಪ್ರಯತ್ನಕ್ಕೆ ಆಶೀರ್ವಾದ ಇರಲಿ. ನಮ್ಮ ಮಾಧ್ಯಮ ಮಿತ್ರರು ನನಗೆ 35 ವರ್ಷಗಳಿಂದ ನನ್ನ ಇಂಡಸ್ಟ್ರಿನಲ್ಲಿ ನನಗೆ ಬೆಳೆಸ್ತಾ ಬಂದಿದ್ದಾರೆ. ನಾನು 87ನೇ ಇಸ್ವಿನಲ್ಲಿ ಬಂದವನು ಇಂಡಸ್ಟ್ರಿಗೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಹಾದಿ ನಡ್ಕೊಂಡ್ ಬಂದಿದೆ. ಇದು ನನ್ನ 5ನೇ ಸಿನಿಮಾ ನನ್ನ ನಿರ್ದೇಶನದಲ್ಲಿ. ನೀವೆಲ್ಲರ ಆಶೀರ್ವಾದ ಇರಬೇಕು. ನಮ್ಮ ಮಿತ್ರರು, ಮಾಧ್ಯಮ ಮಿತ್ರರಾಗಿರ್ಬೋದು, ಪ್ರತಿಯೊಬ್ಬರು, ನಮ್ಮ ಕರ್ನಾಟಕದ ಕನ್ನಡದ ಜನತೆ ಆಗಿರ್ಬೋದು, ಎಲ್ಲರೂ ನಿಮ್ಮ ಸಹಕಾರ ನಮಗಿರ್ಲಿ, ನಿಮ್ಮ ಆಶೀರ್ವಾದ ನಮಗಿರ್ಲಿ ಅಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.
ಇದು ನಿಮ್ಮ ಪ್ರೊಡ್ಯೂಸರ್ ಲೈಫ್ ಸ್ಟೈಲ್ ಏನೋ ಔಟ್ ಸ್ಟೋರಿ ಏನೋ ಸಂಬಂಧಪಟ್ಟಿದೆಯಾ ಅಂತ? ಇಲ್ಲ, ಇದು ಅವರ ಕಲ್ಪನೆಯಲ್ಲಿ ಒಂದು ಹೊಳೆದಂತ ಒಂದು ಕತೆ. ಆ ಕತೆನ ನನಗೆ ಹೇಳಿದ್ರು, ನಾನು ಅದನ್ನ ಸೂಕ್ಷ್ಮವಾಗಿ ಸ್ಮಶಾನ ಜಾಗದಲ್ಲಿ ಅಲ್ಲೆಲ್ಲ ಕುಂತು ನಿಮ್ಗೆ ಸಬ್ಜೆಕ್ಟ್ ಹೇಳಿದ್ರು ಅಂದಲ್ಲ, ಸೊ ಎಲ್ಲ ಅವ್ರು ಅದ್ರಲ್ಲಿ ಮೋಸ್ಟ್ಲಿ ಮನದಾಳದ ಏನಾದ್ರು ವಿಷಯ ಇರುತ್ತೆ ಅನ್ಸುತ್ತೆ. ಅವ್ರದಾದ್ರೂ ಲವ್ ಏನಾದ್ರು ಸೀನ್ ಇದೆಯಾ ಅಂತ? ಇಲ್ಲ, ಇದು ಆ ತರದ್ದೇನಿಲ್ಲ. ಈ ನನಗೂ ಲವ್ ಆಗಿದೆ ಅನ್ನೋದು ಕೇವಲ ಒಂದು ದೃಷ್ಟಿಕೋನದಲ್ಲಿ ಇರತಕ್ಕಂಥ ಕತೆ ಅಲ್ಲ. ನನಗೂ ಲವ್ ಆಗಿದೆ ಅಂತ ಒಂದು ಟೈಟ್ಲ್ ಕೇಳ್ತಿದ್ದಾಗೆ ಜನರು ಎಲ್ಲರೂ ತಿಳ್ಕೊಳ್ಳೋದು ಒಂದು ಹುಡುಗ ಹುಡುಗಿ ಲವ್ ಅಂತ ತಿಳ್ಕೊಂತಾರೆ. ಇದು ಆ ತರದ ಕತೆ ಅಲ್ಲ. ಇದರಲ್ಲಿ ನನಗೂ ಲವ್ ಆಗಿದೆ ಅನ್ನೋದು ಒಬ್ಬ ತಂದೆ ಆದವನಿಗೆ, ಒಬ್ಬ ತಾಯಿ ಆದವರಿಗೆ, ಒಬ್ಬ ಚಿಕ್ಕಪ್ಪ ಆದವರಿಗೆ, ಇಡೀ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲಿ ಒಂದೊಂದು ರೀತಿಯಲ್ಲೂ ಲವ್ ಆಗಿರುತ್ತೆ. ಇದು ಈ ಕಥೆಯನ್ನ ಆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದೀವಿ ನಾವು. ಶೂಟಿಂಗ್ ಸಂಪೂರ್ಣವಾಗಿ ಬೆಂಗಳೂರಲ್ಲೇ ಚಿತ್ರೀಕರಣ ಮಾಡಿದೀವಿ. ಒಂದು ಸಾಂಗ್ ಮಾತ್ರ ಹೊನ್ನಾವರದಲ್ಲಿ ಮಾಡಿದ್ದೀವಿ. ಟೆಕ್ನಿಕಲ್ ಟೀಮು ಅಣಜಿ ನಾಗರಾಜ್ ಅವರು ಛಾಯಾಗ್ರಾಹಕರು, BR ಹೇಮಂತ್ ಕುಮಾರ್ ಅವರು ಮ್ಯೂಸಿಕ್ ಡೈರೆಕ್ಟರ್, ಇದು ಬಾಲಾ ಅವರು ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು, ಆಮೇಲೆ ಸುಪ್ರೀಂ ಸುಬ್ಬು ಅವರು ಫೈಟ್ ಮಾಸ್ಟ್ರು. ಈ ತರ ನುರಿತ ತಂತ್ರಜ್ಞರು ಇದ್ದಾರೆ ಸಿನಿಮಾ. ಕಲಾ ಆರ್ಟಿಸ್ಟ್ ಅಲ್ಲಿ ಎಲ್ಲ ಹೊಸಬ್ರು. ನಮ್ಮ ನಿರ್ಮಾಪಕರ ಮಗನೇ ಕಥಾನಾಯಕ ಈ ಸಿನಿಮಾದ ಸೋಮ ವಿಜಯ್ ಅಂತ ಹೇಳ್ಬಿಟ್ಟು. ನೀವೇನು ಗಣೇಶ ಸಾಂಗ್ ನೋಡಿದ್ರಿ, ಅದರಲ್ಲಿ ಅವರನ್ನ ಹೊಗಳುವಂತ ಒಂದು ಪ್ರಯತ್ನನೇ ನಾವು ಮಾಡಿದೀವಿ. ಈ ವಿಜಯ ಕೊಡು ಈ ಸೋಮ ವಿಜಯನಿಗೆ ಅನ್ನೋ ಒಂದು ಇದು ತುಂಬಾ ಉತ್ಸಾಹದಲ್ಲಿ, ತುಂಬಾ ಇಷ್ಟಪಟ್ಟು, ತುಂಬಾ ಕಷ್ಟಪಟ್ಟರು ಅವರು ಸಿನಿಮಾ ಇದರಲ್ಲಿ ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮುಂದೆ ಅವ್ರಿಗೂ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅನ್ನೋದು ನನ್ನ ಹಾರೈಕೆ, ನಿಮ್ಮೆಲ್ಲರ ಹಾರೈಕೆ ಇರಲಿ. ಈ ಚಿತ್ರದ ಕಥಾನಾಯಕಿ ತೇಜಸ್ವಿನಿ ರೆಡ್ಡಿ ಅಂತ ಅವರ ಮೊದಲನೇ ಸಿನಿಮಾ ಇದು. ಅವರು ಬಾಲನಟಿಯಾಗಿ ಆಕ್ಟ್ ಮಾಡಿದ್ರಂತೆ. ಅವರು ಕಾರಣಾಂತರದಿಂದ ಈಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ. ಆದ್ರಿಂದ ಅವ್ರಿಗೂ ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಇರಲಿ. ಆಮೇಲೆ ಮೂರ್ತಿ ಸರ್ ಅವ್ರದ್ದು ಒಂದು ವಿಶೇಷವಾದ ಪಾತ್ರ ಇದೆ. ಈ ಕತೆ, ಈ ಸನ್ನಿವೇಶ ನಡೆಯೋದೇ ಬೆಳಗಾವಿಯಿಂದ ಬೆಂಗಳೂರುವರೆಗೂ ಕತೆ ಬರುತ್ತೆ. ಈ ಕಥೆನಲ್ಲಿ ಅವರು ಮೂರ್ತಿ ಸಾಹೇಬರು ಬಂದು ಬೆಳಗಾವಿನಲ್ಲಿ ಒಬ್ರು ಕಾರ್ಪೊರೇಟರ್ ಆ ತರದ ಪಾತ್ರವನ್ನು ಮಾಡಿದ್ದಾರೆ. ಅವರು ಕಥಾನಾಯಕನ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ, ಸಾಲ ಕೊಟ್ಟಿರ್ತಾರೆ. ಅವರ ಒಂದು ಬರುವಿಕೆನೆ ಈ ಕತೆಗೆ ಒಂದು ದೊಡ್ಡ ತಿರುವನ್ನ ಕೊಡುತ್ತೆ. ಕಥಾನಾಯಕ ಅವರ ಒಂದು ಬರುವಿಕೆನ ಮೇಲೆ ಅವರಿಗೆ ಭಯಪಟ್ಟು ಬೆಂಗಳೂರಿಗೆ ಬರ್ತಾನೆ. ಇಲ್ಲೊಂದು ಕಟ್ಟಡದ ಕೆಲಸ ಮಾಡಿಕೊಂಡು ಆ ತರದಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿರ್ತಾನೆ. ಆ ತರದ ಒಂದು ಸನ್ನಿವೇಶನ ಕಲ್ಪಿಸಿಕೊಡೋರೆ ಈ ಪಾತ್ರಧಾರಿ ನಮ್ಮ ಮೂರ್ತಿ ಸಾಹೇಬರು. ಹಾಗೆ ನಮಸ್ಕಾರ. ನನಗೂ ಲವ್ ಆಗಿದೆ ಸಿನಿಮಾ. ಈ ಸಿನಿಮಾನ ನಾನು ಕತೆ ಬಂದು ನನ್ನ ಕಲ್ಪನೆಯಲ್ಲೇ ಮಾಡಿದ್ದು. ನನಗೆ ಸಿನಿಮಾ ಮಾಡೋ ಆಸೆ ಬಂದು ಇವತ್ತು ಬಂದಿಲ್ಲ. ಒಂದು 16 ವಯಸ್ಸಿರಬೇಕು ಆವಾಗ ಸ್ಟಾರ್ಟ್ ಆಗಿದ್ದು. ಆವಾಗಿನಿಂದ ನಾನು ಏನೋ ಒಂದು ಮಾಡಬೇಕು, ಸಿನಿಮಾನಲ್ಲಿ ನುಗ್ಗಬೇಕು, ಮಾಡಬೇಕು, ಕತೆ ಬರೀಬೇಕು, ನಿರ್ದೇಶನ ಮಾಡಬೇಕು ಅಥವಾ ಕ್ಯಾಮ್ರಾ ಮಾಡಬೇಕು, ಏನೋ ಒಂದು ಪಾತ್ರ ಯಾವುದೋ ಒಂದು ರೂಟ್ ನಲ್ಲಿ ಹೋಗಿ ನಾನು ಸಿನಿಮಾನಲ್ಲಿ ನುಗ್ಗಬೇಕು ಅಂತ 16 ವಯಸ್ಸಿನಲ್ಲಿ ನಾನು ಸ್ಟಾರ್ಟ್ ಮಾಡಿದವನು. ಆವಾಗ ಸ್ಟಾರ್ಟ್ ಮಾಡಿದ್ದು ಇದುವರೆಗೂ ನನಗೆ ಆಗ್ಲೇ ಇಲ್ಲ. ಇವಾಗ ಅದ್ ಏನೋ ಟೈಮ್ ಬಂತು. ಬಟ್ ನನಗೆ ಏಜು, ನಾನು ಹೀರೋನು ಮಾಡಬೇಕು ಅಂತ ಆಸೆ ಪಟ್ಟೆ, ಬಟ್ ಅದಾಗಿಲ್ಲ. ಅದಕ್ಕೆ ನಾನು ನನ್ನ ಮಗನನ್ನ ಹೀರೋ ಮಾಡಿ ನನ್ನ ಆಸೆನ ತೀರಿಸ್ಕೋಬೇಕು. ಅದು ಒಂದು ಸಿಟ್ಟು ನನ್ನ ಮನಸ್ಸಲ್ಲಿ ಇಟ್ಟೆ. ಎಲ್ಲ ಬಿಟ್ಟೆ, ಸಿನಿಮಾ ಮಾಡಲೇಬೇಕು ಅಂತ. ನನ್ಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಅವ್ರು ಸಪೋರ್ಟ್ ಮಾಡಿ ನನ್ನ ಮೇಲೆ ಈ ಸಿನಿಮಾನ ಮಾಡಿದ್ದು. ಅವ್ರಿಲ್ಲ ಅಂದ್ರೆ ಈ ಸಿನಿಮಾ ನಡೀತಾ ಇಲ್ಲ. ಅವರೇ ನಮ್ಗೆ ಎಲ್ಲ ಸಪೋರ್ಟ್ ಮಾಡಿದ್ದು. ಸರಿ, ಅವರಿಂದ ನಾನು ಇವಾಗ ಈ ಸಿನಿಮಾನ ಮುಗಿಸಿದ್ದೀನಿ. ತುಂಬಾ ಕಷ್ಟಪಟ್ಟು 4 ವರ್ಷ ಮುಂಚೆ ನಾನು ಸ್ಟಾರ್ಟ್ ಮಾಡಿದ್ರೆ. ಆಕ್ಚುಲಿ ನಾನು ಸ್ಟಾರ್ಟ್ ಮಾಡೋದು ಒಂದು ಯೂಟ್ಯೂಬ್ ನಲ್ಲಿ 2 ಸಾಂಗ್ ಮಾಡಿಬಿಟ್ಟೆ ನಾನು. ಅದು ಸರಿಯಾಗಿ ಹೋಗಿಲ್ಲ. ಸರಿ, ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಒಂದು ಆಸೆ ಪಟ್ಟೆ. ಅದಕ್ಕೆ ನಂಗೆ ಯಾರು ಹೇಳಿದ್ರು, ಶಾರ್ಟ್ ಫಿಲ್ಮ್ ಮಾಡಿದ್ರೆ ಏನಪ್ಪ ಬರ್ತದೆ, ಒಂದು ಸಿನಿಮಾನೇ ಮಾಡುವಂದ್ರು. ಅದು ಯಾವುದೋ ಒಂದು ಸಿನಿಮಾ ಚಿಕ್ಕದಾಗ ಮಾಡೋಣ ಅಂತ ಮಾಡಕ್ ಹೋಗಿ
ನನಗೆ ಇಂಥ ಒಳ್ಳೆ ಡೈರೆಕ್ಟರ್ ಸಿಕ್ಕಿ ನಾನು ಒಂದು ಒಳ್ಳೆ ಸಿನಿಮಾನ ಮಾಡಿ ಇವತ್ತು ಮುಗಿಸಿದ್ದೀನಿ. ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಏನಂದ್ರೆ, ನಾನು ಶಾದಿನಗರ್ ಮಠದಲ್ಲಿ ಇದು ಗಂಗೆ ಅಂಗಡಿನೇ ಇಟ್ಟಿರೋದು. ಅದು ಇಟ್ಕೊಂಡು ಸಿನಿಮಾ ಮಾಡಿದೀನಿ ಅಂದ್ರೆ ನನಗೆ ಒಂದು ಆಶ್ಚರ್ಯ. ಏನಪ್ಪಾ ಇದು ಮುಗ್ದಿದೆ ಪಿಕ್ಚರ್. ನಾನು ಮಧ್ಯದಲ್ಲಿ ಎಷ್ಟೋ ತಿಳ್ಕೊಂಡೆ, ಇದು ಅಷ್ಟೇ, ಇದು 4 ವರ್ಷದಿಂದ ತೆಗಿತಾ ಇದೀವಿ, ಇದು ಬರಲ್ವೋ ಏನೋ ಗೊತ್ತಿಲ್ಲ, ಕೈ ಬಿಟ್ಬಿಟ್ಟು ಹೋಗುತ್ತೋ ಏನೋ. ಆದ್ರೆ ನಾನು ನಂಬಿದ ದೇವರು ನನ್ನ ಬಿಟ್ಟಿಲ್ಲ. ಅವರೇ ತಂದು ಇಟ್ಟು ಬಂದು ಇವತ್ತು ಸಿನಿಮಾ 21ನೇ ತಾರೀಕು ರಿಲೀಸ್ ಆಗ್ತದೆ. ಸರಿ, ನೀವೆಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ನಾವು ಮೊದಲನೇ ಸಲ ನಾವು ಮಾಡ್ತಾ ಇದ್ದೀವಿ, ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಗೆಲ್ಲಿಸ್ಬೇಕು. ನಾನು ಕೇಳ್ಕೊಳ್ತಾ ಏನ್ ಪಾತ್ರ ಮಾಡಿದ್ರ ಸರ್? ನಾನು ಆಕ್ಚುಲಿ ಬಂದು ನಾನು ಒಂದು ದೊಡ್ಡ ಆರ್ಟಿಸ್ಟ್ ಸಾರು ಅವಾಗ್ಲೇ ಹೇಳಿದ್ರು, ನಾನು ಕಥಾನಾಯಕನಾಗಬೇಕು, ಹೀರೋ ಆಗ್ಬೇಕು ಅನ್ನೋ ಒಂದು ಕನಸು ಕಂಡಿದ್ದೆ ಚಿಕ್ಕ ವಯಸ್ಸಲ್ಲೇ, 16ನೇ ವಯಸ್ಸಿನಲ್ಲೇ ಅಂತ. ಆ ಕನಸನ್ನ ಈ ಚಿತ್ರದಲ್ಲಿ ಅವ್ರ ಮಗನ್ನ ಹೀರೋ ಮಾಡಿ ಇವರು ಪ್ರಮುಖವಾದ ಖಳನಾಯಕನಾಗಿ ಮಾಡಿದ್ದಾರೆ. ಅದರಲ್ಲೂ ಕಥಾನಾಯಕಿಯ ತಂದೆ ಪಾತ್ರ ಮಾಡಿದ್ದಾರೆ ಇವರು. ಇವ್ರಿಗೆ ಇವರ ಮಗಳ ಮೇಲೆ ಯಾವ ತರ ಲವ್ ಇರುತ್ತೆ, ಇವರ ಅಳಿಯನ ಮೇಲೆ ಯಾವ ತರ ಲವ್ ಇರುತ್ತೆ, ಇದೆಲ್ಲವುದನ್ನು, ಆಮೇಲೆ ಇವ್ರಿಗೆ ಯಾವ ವಿಚಾರದಲ್ಲಿ ಲವ್ ಇರುತ್ತೆ, ಇದೆಲ್ಲ ಈ ಕತೆಗೆ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ಅದೇ ಪಾತ್ರ ಬೇಕು ನಾನೇ ಮಾಡ್ತೀನಿ ಅಂದಿಲ್ಲ, ಯಾಕೆ? ಅದೇ ಈ ಪಾತ್ರವನ್ನೇ ಅವರು ಕಥಾನಾಯಕಿಯ ತಂದೆ ಪಾತ್ರನ ಕ್ಲೈಮ್ಯಾಕ್ಸಿನ ದೃಶ್ಯ ನಾನು ಹೇಳಿದ ನಂತರ ಅವರು ಈ ಪಾತ್ರ ನಾನು ಮಾಡಬಹುದಾ ಸರ್ ಅಂತ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದ್ರು. ನಿಮ್ಮ ಹಣ, ನಿಮ್ಮ ನಿರ್ಮಾಣ, ನಿಮ್ಮ ನಿರ್ದೇಶನ ನೀವು ಮಾಡಿ ಅಂತ ಹೇಳಿದ್ದೆ ನಾನು. ಅದಾದ್ಮೇಲೆ ನನಗೆ ನಿರ್ದೇಶನ ಬಂದಾಗ ಅವರೇ ಆ ಪಾತ್ರವನ್ನ ಅವರೇ ಮಾಡಿದ್ದಾರೆ, ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ನಮ್ಮ ಹೇಮಂತ್ ಕುಮಾರ್ ಸರ್ಗೆ ಸ್ವಾಗತ, ಮ್ಯೂಸಿಕ್ ಡೈರೆಕ್ಟರ್. ಅದರಲ್ಲಿ ಇನ್ನೊಂದು ಏನಂದ್ರೆ, ಆ ಪಾತ್ರ ನಾನು ಮಾಡಕ್ಕೂ ಯೋಚನೆ ಮಾಡಿದೆ. ಸಾಹೇಬ್ರಿಗೆ ಹೇಳ್ದೆ ನಾನು, ಸರ್ ಯಾರಾದ್ರೂ ಒಂದು ಸ್ಟಾರ್ ಕ್ಯಾಸ್ಟ್ ಹಾಕಿ, ಇದು ಒಳ್ಳೆ ಪಾತ್ರ, ನನ್ನ ಕೈಯಿಂದ ಬಂದು ಏನಾದ್ರೂ ಕೆಟ್ಟೋಗ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ಸಾರು ನನ್ಗೆ ಬರೀ ಬಣ್ಣ ಹಚ್ಚಿದ್ರು ಅಷ್ಟೇ. ಬಣ್ಣ ಹಚ್ಬಿಟ್ಟು, ಸರ್ ನೀವೇ ಸರ್ ಈ ಪಾತ್ರಕ್ಕೆ, ಬೇರೆ ಯಾರು ಬೇಡ ಅಂತ ಅವರು ನನ್ನ ಪಾತ್ರಧಾರಿಯನ್ನು ಮಾಡಿಬಿಟ್ಟಿದ್ರು. ಬಂದಿದೆ. ಸೊ ನಮ್ ನೀಲಕಂಠನ್ ಸರ್ ಪ್ರೊಡ್ಯೂಸರ್ ಅವರು ತುಂಬಾ ಪ್ಯಾಷನೆಟ್, ಅವ್ರಿಗೆ ಇಳೆಯರಾಜ ಫ್ಯಾನ್ ತುಂಬಾ ಅವರು. ಸೊ ಅವ್ರಿಗೆ ಮೆಲೋಡಿ ಬೇಕು ಅಂತ ತುಂಬಾ ಒಂದೊಂದು ರೆಕಾರ್ಡಿಂಗ್ ಅಲ್ಲೂ ನಮ್ ಜೊತೆ ಕೂತ್ಕೊಂಡು ಈ ವರ್ಕ್ ವಿತ್. ಸೊ ಅಂತ ಪ್ಯಾಷನೆಟ್ ಪ್ರೊಡ್ಯೂಸರ್ ನ ನೋಡಿದೆ. ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ಹಿಮ್. ಮತ್ತೆ ನಮ್ ಡೈರೆಕ್ಟರ್ ಸರ್ 2 ಸಾಂಗ್ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಮತ್ತೆ ಬಸವರಾಜ್ ಮತ್ತೆ ರೇವಣ್ಣ ಕೂಡ ಈ ಸಾಂಗ್ಸ್ ಬರ್ದಿದ್ದಾರೆ. ಸೊ ಇದರಲ್ಲಿ ನಮ್ಮ ಆತ್ಮೀಯ ಸರ್ ಮೂರ್ತಿ ಸರ್ ಮಾಡಿದ್ದಾರೆ, ನಮ್ಗೆ ತುಂಬಾ ಖುಷಿ ಆಯ್ತು ಇದರಲ್ಲಿ. ಸೊ ಆಲ್ ಗುಡ್ ಆಕ್ಟಿಂಗ್ ಆಗ್ಲಿ, ಸೋಮಾ ವಿಜಯ್ ಆಗ್ಲಿ, ಹೀರೋಯಿನ್ ಆಗ್ಲಿ, ನಮ್ಮ ಬಾಲ ಸರ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಂಡ್ ಇಲ್ಲಿರುವ ನಮ್ಮ ಮೂರ್ತಿ ಸರ್, ನಮ್ಮ ಚಿತ್ರತಂಡ, ನಮ್ಮ ಮಾಧ್ಯಮ ಮಿತ್ರರು, ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ ಅಂಡ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಚಿತ್ರ ನನಗೂ ಲವ್ ಆಗಿದೆ. ಈ ಚಿತ್ರವನ್ನು ನಮ್ಮ ತಂದೆ ಹೇಳ್ದಾಗೆ ಅವ್ರು ತುಂಬಾ ಕಷ್ಟಪಟ್ಟು ಆ ಕನಸನ್ನು ನೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ರು. ಅದ್ರಲ್ಲಿ ಸಪೋರ್ಟ್ ಮಾಡಿರುವ ನಮ್ಮ ಫ್ಯಾಮಿಲಿ, ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅವ್ರು ಸಪೋರ್ಟ್ ಮಾಡಿದಕ್ಕೆ ಆ ಕನಸು ಈಗ ನೆನಸಾಗಿದೆ. ಆ ನೆನಸಿಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್. ಯಾಕಂದ್ರೆ ಯಾವ ತಂದೆನೂ ಆ ತರ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡಲ್ಲ ಅವ್ರ ಮಗಳಿಗೆ. ಅದು ತುಂಬಾ ಜನ ನನ್ನ ಹತ್ರನೇ ಹೇಳಿದ್ದಾರೆ, ನಿಮ್ ತಂದೆ ತುಂಬಾ ಗ್ರೇಟು, ಯು ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ಫಾದರ್ ಲೈಕ್ ದಿಸ್. ಯಾಕಂದ್ರೆ ನಮ್ ತಂದೆ ನಮ್ಗೆಲ್ಲ ಹಿಂಗ್ ಮಾಡಿಲ್ಲ. ಮಾಡಿರ್ಬೋದು, ಆದ್ರೆ ಅದು ನನ್ ಗೊತ್ತಿರೋ ಅಷ್ಟಿಗೆ ನಾನ್ ತುಂಬಾ ಬ್ಲೆಸ್ಡ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಆ ಕನಸನ್ನು ನೆನ್ಸ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದೀವಿ. ಅದು ಹೇಳ್ದೆ ಆಗದೆ ಇರುವಂತ ಕಷ್ಟ. ಅದು ನೀವು ಸಿನಿಮಾ ನೋಡಿದ್ರೆ ಫೀಲ್ ಆಗ್ಬೋದು. So I don't know how to explain the struggle we went through, but finally we have reached to a point, and hereafter people should take it. I don't know how the audience will take it,
I hope they will take it good and everybody will like this story. ಎಲ್ಲರೂ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ತುಂಬಾ ನಂಬಿಕೆ ಇಟ್ಟಿದ್ದೀವಿ ಜನರ ಮೇಲೆ. ಅವರು ಆ ನಿರ್ಮಾಣ ಮಾಡಿರೋ ಹೆಂಗೋ ಏನೋ ಮಾಡ್ಲೇಬೇಕು ಸಿನಿಮಾ ಅಂತ ಮಾಡಿ ನನಗೂ ಲೋವಾಗಿದೆ ಎಂಬ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಮೂಲಕ ನನ್ನನ್ನು ಕರ್ನಾಟಕದ ಜನತೆಗೆ ಪರಿಚಯ ಮಾಡುತ್ತಿದ್ದಾರೆ ನಾಯಕ ನಟನಾಗಿ. ಸೊ ಎಲ್ಲ ನಿಮ್ ಕೈಯಲ್ಲೇ ಇದೆ. ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕು, ಅದನ್ನ ಬೆಳೆಸಿ ನಿಮ್ಮ ಆಶೀರ್ವಾದವನ್ನು ನೀಡಿ ನಮ್ಗೆ ಸಪೋರ್ಟ್ ಮಾಡಿ ನಮ್ಮಂತ ಹೊಸಬರನ್ನ ಬೆಳೆಸಬೇಕು ಅಂತ ತುಂಬಾ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೆ ಸೋಮು ವಿಜಯ್ ಸರ್, ನಿಮ್ಮ ಮತ್ತು ನಾಯಕಿಯ ಕೋಆರ್ಡಿನೇಷನ್ ಹೇಗಿತ್ತು ಅಥವಾ ಚಿತ್ರೀಕರಣದ ದಿನಗಳು ಹೇಗಿತ್ತು ಅಂತ ಹೇಳ್ಬೋದಾ? ಚೆನ್ನಾಗಿತ್ತು ಮೇಡಮ್. ಇಟ್ ವಾಸ್ ಲೈಕ್ ಗುಡ್. ಅವರು ಕೋಆಪರೇಟ್ ಮಾಡಿದ್ರು. ತರಬೇತಿ ತಗೊಂಡಿದ್ದ ನೀವು? ಟ್ರೈನಿಂಗ್ ಏನೋ ತಗೊಂಡಿದ್ದ? ಇಲ್ಲ ಸರ್, ಟ್ರೈನಿಂಗ್ ಅಂತ ಏನಿಲ್ಲ, ನಮ್ಮಲ್ಲೇ ಟ್ರೈನಿಂಗ್. ಡೈರೆಕ್ಟ್ ಟ್ರೈನಿಂಗ್ ಮಾಡೋದು? ಹೌದು ಸರ್. ನಿಮ್ಮ ಅಪ್ಪ ಏನೋ ಟಿಪ್ಸ್ ಕೊಟ್ರಾ? ಕೊಟ್ಟಿದ್ರು ಸರ್. ಅವ್ರ ನೋಡಿನೇ ನಾನು ಆಕ್ಟಿಂಗ್ ಕಲ್ತ್ಕೊಂಡಿದ್ದು. ಆ ತರ ಪರ್ಫಾರ್ಮ್ ಮಾಡೋರು ಅವರು. ಅದು ನನ್ಗೆ ಅವರು ಸ್ಕ್ರೀನ್ ಅಲ್ಲಿ ನೋಡುವಾಗನೇ ಗೊತ್ತಾಯಿತು. ನಾವು ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ನಮ್ಮ ಸಿನಿಮಾವನ್ನು ಹೇಗ್ ನಡೀತಾ ಇದೆ, ಎಷ್ಟಾಗಿದೆ, ಏನ್ ಕೆಲಸ ಆಗಿದೆ ಅಂತ ನೋಡ್ತಾ ಇರುವಾಗನೇ ಅವರು ಇಷ್ಟೊಂದು ಆಕ್ಟ್ ಮಾಡಿದ್ದಾರೆ ಅಂತ ನನ್ಗೆ ಅದು ಫೀಲ್ ಆಯಿತು ಸರ್. ಎಸ್. ಹಾಗೆ ನಿಮ್ಮ ತಂದೆಯ ಕನಸು ಶುರುವಾಗಿ ಸಿನಿಮಾ ಆಯಿತು. ಈಗ ನಿಮ್ಮ ಕನಸಾಗಿ ಈ ಹೀರೋ ಜರ್ನಿ ಅಥವಾ ನಾಯಕ ನಟರಾಗಿ ಜರ್ನಿ ಹೀಗೆ ಮುಂದುವರಿಯುತ್ತದೆ ಮೇಡಮ್. ಅದು ನಮ್ಮ ಕರ್ನಾಟಕದ ಜನತೆಯ ಕೈಯಲ್ಲಿದೆ. ಅವ್ರು ಸಪೋರ್ಟ್ ಮಾಡಿ ನನ್ನ ಹೀರೋ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಅದು ನಡೀತದೆ ಮೇಡಮ್. ಹೀರೋ ಆಗಿ ಮಾಡಿದೀನಿ ಸರ್. ಸಂತು ಅನ್ನೋ ಹೀರೋ ಕ್ಯಾರೆಕ್ಟರ್ ನೇಮು. ಬೆಳಗಾಮಿಂದ ಬಂದಿರುವ ಒಂದು ಹುಡುಗ ಮನೆ ಕಷ್ಟಕ್ಕಾಗಿ ಬೆಂಗಳೂರು ಬರ್ತಾನೆ. ಆ ಬೆಂಗಳೂರಲ್ಲಿ ಏನೇನ್ ನಡೀತದೆ ಅನ್ನೋದು ಈ ಸಿನಿಮಾದ ಒಂದು ಬ್ರೀಫ್ ಆಗಿರುತ್ತೆ ಸರ್. ಇಲ್ಲ, ಡಬ್ಬಿಂಗ್ ಆರ್ಟಿಸ್ಟ್ ಮಾಡಿದ್ದಾರೆ ಸರ್. ಹಾಗೆ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಇವತ್ತೇನು ಒಂದು ಈಗೆಲ್ಲ ನೋಡುದು ನನಗೂ ಲವ್ ಈ ಚಿತ್ರದ ಒಂದು 3 ಸಾಂಗ್ ಮತ್ತೆ ಟ್ರೈಲರು. ಸೊ ಅದಕ್ಕೆ ಮ್ಯೂಸಿಕ್ ನಮ್ಮ ಹೇಮಂತ್, ಲಿರಿಕ್ ರೈಟರ್ ರೇವಣ್ಣ ನಾಯ್ಕು, ಪ್ರೊಡ್ಯೂಸರ್ ನೀಲ್ಕಂಠ್ ಅವರು, ಹೀರೋ ಆಗಿ ಸೋಮು ವಿಜಯ್, ನಮ್ಮ ಡೈರೆಕ್ಟರ್, ಮತ್ತೆ ಎಲ್ಲರೂ ತುಂಬಾ ಅದ್ಭುತ ಮಾಡಿದ್ದೀರಾ. ತುಂಬಾ ಚೆನ್ನಾಗಿ ಬಂದಿದೆ. ಇದೇ ತಿಂಗಳು 21ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಖಂಡಿತವಾಗ್ಲೂ ಎಲ್ಲ ಈ ಒಂದು ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಇದರಲ್ಲಿ ನನ್ನೊಂದು ಸಣ್ಣ ಪಾತ್ರ, ಅದು ಪಾತ್ರ ಹೆಂಗ್ ಬಂತಂತ ಹೇಳಿದ್ರೆ, ನಮ್ಮ ಕ್ಯಾಮರಾಮನ್ ನಾಗೇಶ್ ಅಂತ ಒಂದ್ ದಿವಸ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾಗರಬಾಯಿಲಿ, ಅಣ್ಣ ನಿಮ್ ಮನೆ ಮುಂದೆ ಶೂಟಿಂಗ್ ಮಾಡ್ಬೇಕಣ್ಣ ಅಂದ್ರು. ನಾನು ಶೂಟಿಂಗ್ ಮಾಡ್ಕೊಳಪ್ಪ ಅಂದೆ. ಯಾಕಂದ್ರೆ ನಾವು ಸಿನಿಮಾದವ್ರಂದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ. ಸೊ ಹಾಗೆ ಮಾಡ್ಕೊಂಡ್ರಪ್ಪ ಅಂತ ಹೇಳುದು. ಸೊ ನಮ್ಮನೆ ರೋಡಲ್ಲೇ ಮುಂದೆ ಶೂಟಿಂಗ್ ಎಲ್ಲ ಮಾಡ್ಕೊಂಡ್ರು. ಸೊ ಮಾಡ್ಕೊಂಡು ಪಾಪ ನಮ್ಮ ನೀಲ್ಕಂಠ್ ಅವ್ರ ಪರಿಚಯ ಆದ್ರು. ಮೂರ್ತಿ ಸರ್ ಹಿಂಗೆ ನಾನೇ ಪ್ರೊಡ್ಯೂಸರ್ ಅಂತ ನಾನು ಹೇಳಿದೆ. ಮಾಡಿ ಒಳ್ಳೆ ಸಿನಿಮಾ ತುಂಬಾ ನೋಡ್ಕೊಂಡು ಹುಷಾರಾಗಿ ಮಾಡಿ. ಯಾಕಂದ್ರೆ ಇವತ್ತು ಸಿನಿಮಾಗಳು ಮಾಡೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ಪಾಪ ನಿಮ್ಮಂತವ್ರು ಪ್ರೊಡ್ಯೂಸರ್ ಬರೋದು ಇಂಡಸ್ಟ್ರಿಗೆ ತುಂಬಾ ಒಳ್ಳೇದು. ಬನ್ನಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳಿದೆ. ಅದಾದ್ಮೇಲೆ ನಮ್ಮ ನಾಗೇಶ್ ಬಿಡ್ಲಿಲ್ಲ, ಅಣ್ಣ ಒಂದು ಸಣ್ಣ ಕ್ಯಾರೆಕ್ಟರ್ ನೀವು ಮಾಡ್ಬೇಕಂತ. ಇಲ್ಲ ನಾಗೇಶ್ ನಾನು ಯಾವ್ದು ಮಾಡಲ್ಲ, ಬಿಸಿ ಇದ್ದೀನಿ, ಇಲ್ಲ ಮಾಡೋಣ ಅಂತೇಳಿ ಒಂದು ಸಣ್ಣದೊಂದು ಪಾತ್ರ ಕೊಟ್ರು. ಸೊ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರನ ಮಾಡಿದ್ದೀನಿ. ಸೊ ಹಾಗಾಗಿ ಖಂಡಿತವಾಗ್ಲು ಸಿನಿಮಾ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ನೀಲ್ಕಂಠ್ ಅವರು ಹೇಳೋ ರುದ್ರಭೂಮಿ ಮುಂದೆ ಒಂದು ಇನ್ನು ಗಂದಿಗೆ ಅಂಗಡಿ ಇಟ್ಕೊಂಡು ಅಂತ ಒಂದು ಬಡಸ್ತನದಲ್ಲೂ ಕೂಡ ಇವತ್ತು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರಂತೆ ದೊಡ್ಡ ವಿಚಾರ. ತುಂಬಾ ಕಷ್ಟ ಕಾಲ. ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡ ಹೀರೋಗಳು ವರ್ಷಕ್ಕೆ ಅಟ್ಲೀಸ್ಟ್ 2 ವರ್ಷ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಹೊಸಬರು ವರ್ಷಕ್ಕೆ 100 ಸಿನಿಮಾ ಮಾಡ್ತಾರೆ. ಒಂದಷ್ಟು ಜನ ಟೆಕ್ನಿಷಿಯನ್ ಏನು ಒಂದು ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಹೊಸಬರು ಸಿನಿಮಾಯಿಂದ ಒಂದಷ್ಟು ಅವರ ಜೀವನ ಸಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ಅವರು ಅನ್ನದಾತರಾಗಿದ್ದಾರೆ. ನೀಲ್ಕಂಠ್ ಅವರು ಒಳ್ಳೇದಾಗಲಿ ಸರ್ ನಿಮ್ಗೆ. ಸೊ ಹಾಗಾಗಿ ಇನ್ನೊಂದು ಮೇಜರ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ,
ಈಗ ಪ್ರತಿಯೊಬ್ರು ನಾವು ಸಿನಿಮಾ ಮಾಡ್ತೀವಿ, ಮಾಡಿದಾಗ ತುಂಬಾ ಖುಷಿ ಸಿನಿಮಾ ಮಾಡ್ತೀವಿ. ರಿಲೀಸ್ ಅಂತ ಗಾಂಧಿನಗರ ಬಂದಾಗ ಅವಾಗ ಒಬ್ಬ ಪ್ರೊಡ್ಯೂಸರ್ಗೆ ತುಂಬಾನೇ ತೊಂದರೆಗಳಾಗ್ತವೆ. ಇವತ್ತು ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರು ನರಸಿಂಹರು ಇದನ್ನ ದಯವಿಟ್ಟು ಗಮನ ಹರಿಸ್ಕೋಬೇಕು. ಯಾಕಂತ ಹೇಳಿದ್ರೆ ಪ್ರತಿ ವಾರ 10 ಸಿನಿಮಾ 11 ಸಿನಿಮಾ ಬಿಡುಗಡೆ ಆದ್ರೆ ಹೆಂಗೆ ರಿಲೀಸ್ ಮಾಡೋದು? ಯಾಕಂದ್ರೆ ಈಗ ಕಳೆದ ಬಾರಿ ನಾನು ಕೋರ ಸಿನಿಮಾ 7ನೇ ತಾರೀಕು ಬಿಡುಗಡೆ ಮಾಡ್ಬೇಕಂತ ಅನ್ಕೊಂಡೆ. 11 ಸಿನಿಮಾ ಬಿಡುಗಡೆ ಆದಾಗ ನಮ್ಗೆ ಯಾರು ಥಿಯೇಟರ್ಗಳು ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ ಅಲ್ಲಿ ಹಂಚು ಹರಿದೋಗ್ಬಿಡ್ತದೆ. ಸೊ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ನಮ್ಗೆ ಅದನ್ನ ಜನಕ್ಕೆ ರೀಚ್ ಮಾಡಕ್ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಯಾಕೆ ನೀವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಯಾಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅಂತೇಳಿ ನಾನು ಮೊನ್ನೆ ಫಿಲಿಂ ಚೇಂಬರ್ ಅಧ್ಯಕ್ಷ ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇಂಥ ಒಂದು ಪರಿಸ್ಥಿತಿ ಇರೋದು, ಏನಾದ್ರು ನೀವು ಒಂದು ಕಂಡೀಷನ್ ಮಾಡಬೇಕು. ಅಟ್ಲೀಸ್ಟ್ ವಾರಕ್ಕೆ ಒಂದು 5 ಸಿನಿಮಾ ನೀವು ಬಿಡುಗಡೆ ಮಾಡಿದಾಗ ಬೇರೆಯವರು, ನಾವು ಯಾಕಂದ್ರೆ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತೀವಿ, ಒಂದು ದೊಡ್ಡ ಬಜೆಟ್ ಸಿನಿಮಾ ಮಾಡಿದಾಗ ನಾವು ಅದನ್ನ ಬಿಡುಗಡೆ ಮಾಡಕ್ಕೆ ನಮಗೊಂದು ಧೈರ್ಯ ಬರುತ್ತೆ. ಇದ್ರ ಬಗ್ಗೆ ದಯವಿಟ್ಟು ನೀವು ವಾಣಿಜ್ಯ ಮಂಡಳಿ ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿದ್ರ ಬಗ್ಗೆ ಏನೋ ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕಂತ ಕೇಳ್ಕೊಳ್ತಾ, ಮತ್ತೆ ಇಡೀ ಸಿನಿಮಾ ತಂಡ ಎಷ್ಟು ಜನ ವರ್ಕ್ ಮಾಡಿದೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ನನಗೂ ಲೋ ಆಗಿದೆ. ಹೊಸ ಹೀರೋ ಎಂಟ್ರಿ ಆಗ್ತಿದ್ದಾರೆ. ನಮ್ಮ ಋಷಿ ಅವರು ಬಂದಿರೋದು. ಸರಿ, ನಮ್ಮ ಶ್ರೀ ನಮ್ಮ ಹೊರಟ ಸಿನಿಮಾದ ಡೈರೆಕ್ಟರ್ ಆದಂತಹ, ಈಗಾಗಲೇ ಕೋರ ಸಿನಿಮಾ ಎಂಬುವಂತಹ ಸಿನಿಮಾದ ನಿರ್ದೇಶನ ಮಾಡುವಂತಹ ಹೊರಟ ಶ್ರೀ ಸರ್ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅತಿಥಿಯಾಗಿ. ದಯವಿಟ್ಟು ಚಿತ್ರತಂಡ ಹೂಗುಚ್ಛವನ್ನು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್ ತಮಗೆ. ಸೊ ಹಾಗಾಗಿ ನಮ್ಮ ಸೋಮು ವಿಜಯ್ ಅಂತ ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಫಸ್ಟ್ ಮೂವಿ ಮಾಡಿ ಕೂಡ ಡ್ಯಾನ್ಸ್ ಗೀನ್ಸ್ ಎಲ್ಲ ಒಂದ್ ಸ್ವಲ್ಪ ತುಂಬಾ ಅದ್ಭುತ ಮಾಡಿದ್ದಾರೆ. ನಿಮ್ಮ ಒಂದು ಪ್ರಯಾಣ ಮುಂದಕ್ಕೆ ಹಂಗೆ ನಡೀತಾ ಇರಲಿ. ಯಾಕಂತ ಹೇಳಿದ್ರೆ ಮನ್ಸಿನ್ಗೆ ಸೋಲು ಗೆಲುವು ಇದ್ದಿದೆ, ಬಟ್ ನಮ್ಮ ಹಠ ಅನ್ನೋದು ಇರ್ತದಲ್ಲ, ಯಾವ ಕಾರಣಕ್ಕೂ ಬಿಡಕ್ ಹೋಗ್ಬೇಡ. ನಾನು ಹಿಂದೆ ಒಂದು 10 years ಬಿಫೋರ್ ಸ್ಲಮ್ ಅಂತ ಒಂದು ಸಿನಿಮಾ ಮಾಡಿದಾಗ ನಿಮ್ ತರನೇ ನಾನು ಹೀರೋ ಆಗಿದ್ದೆ ಅದರಲ್ಲಿ. ಸೊ ಒಂದಷ್ಟು ಮಾಡಿದಾಗ ನನಗೆ ಆ ಸಿನಿಮಾದಲ್ಲಿ ಸಕ್ಸಸ್ ಆಗಿಲ್ಲ. ಸಿನಿಮಾ ಸಮಸ್ಯೆನೆ ಬೇಡ ಅಂತ 10 ವರ್ಷ ನಾನು ಸಿನಿಮಾ ಫೀಲ್ಡ್ ಬಿಟ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ಇಲ್ಲ, ನಾವು ಏನೋ ಒಂದು ಮಾಡ್ಲೇಬೇಕಂತ ಮತ್ತೆ ಕೋರ ಸಿನಿಮಾ ಮಾಡಿದಾಗ ಒಂದಷ್ಟು ಅದರಲ್ಲಿ ಬೇರೆ ತರ ನಾನು ಪ್ರಿಪೇರ್ ಆಗಿ ಎಲ್ಲೆಲ್ಲಿ ತಪ್ಪು ಮಾಡಿದ್ದೇನೋ ಆ ತಪ್ಪುಗಳನ್ನ ತಿದ್ಕೊಂಡು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಅದೇ ರೀತಿ ನನಗೂ ಲವಾಗಿದೆ ಸಿನಿಮಾ ಗೆಲ್ಲಬೇಕು. ಎಲ್ಲರ ಪ್ರೀತಿ ಆಶೀರ್ವಾದ ಇರಬೇಕು. ಈ ಸಿನಿಮಾ ಸಕ್ಸಸ್ ಆಗಲಿ. ನಮ್ಮ ನೀಲ್ಕಂಠ ಅವರಿಗೆ ಇನ್ನೊಂದು ಸಿನಿಮಾ ಮಾಡಕ್ಕೆ ಒಂದು ಶಕ್ತಿ ಬರಲಿ. ಅದೆಲ್ಲ ನಿಮ್ಗಳ ಕೈಲಿದೆ. ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ಇಂಥ ಒಂದು ಹೊಸಬರ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರೂ. ಬೈಕೊಂಡೆ ಸರಿ ಮಗ. ಸರ್ ನನಗೂ ಲೋವಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮೊನ್ನೆ ತಾನೇ ಸಾಂಗ್ಸ್ ಎಲ್ಲ ತೋರಿಸಿದ್ರು ಇಬ್ರು ಮೀಟ್ ಆದಾಗ. ಸೊ ಇಲ್ಲಿ ನಾವ್ ಏನೇ ಮಾತಾಡಿದ್ರು ಜನ ಮಾತಾಡಬೇಕು. ಯಾಕಂದ್ರೆ ಓಕೆ ನಾವು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ, ನೀವು ಪ್ರೋತ್ಸಾಹ ಮಾಡಕ್ ಒಂದು ಮೆಟೀರಿಯಲ್ ಸಿಗುತ್ತೆ. ಬಟ್ ವಾಟ್ ಎವರ್ ನಾವ್ ಏನೇ ಮಾತಾಡಿದ್ರು ಒಬ್ಬ ನಿರ್ದೇಶಕ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ಸೊ ಕೆಲಸ ಮಾತಾಡಿದ್ರೆ ಜನ ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಅವ್ರು ಬಿಟ್ಟಿದ್ದು. ಹಾಗಾಗಿ ನನಗೂ ಲೋವಾಗಿದೆ, ಜನಗೂ ಲೋವಾಗಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಆಶಿಸ್ತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಸರ್, ನಾವು 3 ಸಾಂಗ್ ಏನ್ ನೋಡಿದೀವಿ, 3 ಸಾಂಗು ನಾನೇ ಕೊರಿಯೋಗ್ರಫಿ ಮಾಡಿದ್ದು. ಸೊ ಮೊದಲಿಗೆ ಫಸ್ಟ್ ಸಾಂಗ್ ಮಾಡಿದ್ದು ನಾವು ಬಾರ್ ಸಾಂಗು. ಸೊ ಬಾರ್ ಸಾಂಗ್ ಲೊಕೇಶನ್ ನೋಡಕ್ ಹೋದಾಗ ನಾವು ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಎಲ್ಲ ಹೋಗಿ ನೋಡ್ಕೊ ಬಂದ್ವಿ. ಲೊಕೇಶನ್ ಓಕೆ ಇತ್ತು. 2 days ಅಲ್ಲಿ ಶೂಟ್ ಅಂತ ಹೇಳಿದ ತಕ್ಷಣ ಸೋಮು ಇದ್ದಕ್ಕಿದ್ದಂಗೆ ಬೇಡ ಅಂದ್ಬಿಟ್ಟ. ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲ, ನಾನು ಪ್ರಿಪೇರ್ ಆಗ್ಬೇಕು ಅಂತೇಳಿ. ಸೊ ಅದಾದ್ಮೇಲೆ ಒಂದು 8-10 ದಿವಸ ರಿಹರ್ಸಲ್ ಮಾಡಿದ್ವಿ. 2-3 ಮೂಮೆಂಟ್ ಇತ್ತು. ಅದನ್ನ ಎಷ್ಟು ಇಂಟ್ರೆಸ್ಟ್ ಆಗಿ ಬಂದ್ ಮಾಡ್ದೆ ಅಂದ್ರೆ, ಅವ್ರು ಇರೋ ಜಾಗಕ್ಕೂ ನಮ್ಮ ಕ್ಲಾಸ್ಗೂ ತುಂಬಾ ವೇರಿಯೇಷನ್ ಇದೆ ಸರ್. ತುಂಬಾ ಅಂದ್ರೆ ತುಂಬಾ ದೂರ. ಡೈಲಿ ಬರೋರು, ಡೈಲಿ ರಿಹರ್ಸಲ್ ಮಾಡೋರು. ಮತ್ತ ಅದಾದ್ಮೇಲೆ ಡುಯೆಟ್ ಸಾಂಗ್ ಮಾಡಿದ್ವಿ. ಡುಯೆಟ್ ಸಾಂಗ್ ಮಾಡಿದ್ಮೇಲೆ ಗಣೇಶ ಸಾಂಗ್ ಮಾಡ್ಕೊಂಡಿದ್ದು. ಗಣೇಶ ಸಾಂಗ್ಗೆ ಮಿನಿಮಮ್ 1.5 ತಿಂಗಳು ರಿಹರ್ಸಲ್ ಮಾಡಿದೆ ಸರ್. ಫುಲ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹೆಂಗ್ ಮಾಡಿದಾರೆ ಅಂದ್ರೆ ಡೈಲಿ 2-3 ಅವರ್, ಡೈಲಿ 2-3 ಅವರ್ 1.5 ತಿಂಗಳು ಪ್ರಾಕ್ಟೀಸ್ ಮಾಡಿದ್ದಾರೆ. ಟೋಟಲ್ ಆಗಿ ಅವ್ರ ಎಫೆಕ್ಟ್ ಎಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನನ್ಗಂತೂ ತುಂಬಾ ಖುಷಿ ಆಯ್ತು ಸೋಮುನ ಈ ತರ ನೋಡಿದಕ್ಕೆ. ಸೊ ತುಂಬಾ ಥ್ಯಾಂಕ್ಸ್ ಸರ್. ನೀಲ್ಕಂಠ ಸರ್, ಡೈರೆಕ್ಟರ್ ಸರ್, ತುಂಬಾ ಥ್ಯಾಂಕ್ಸ್. ಒಳ್ಳೆ ಸಾಂಗ್ಗಳಿದೆ. ಜನ ಇದನ್ನ ನೋಡಿ ಮೆಚ್ಚಿ ಸಿನಿಮಾನ ಹರಿಸ್ಬೇಕು, ಹಾರೈಸ್ಬೇಕು ಅಂತ ಹೇಳಿ ಕೋರ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಎಸ್ ಓಕೆ. ಅವ್ರದ್ದು ಸೇರಿ ದುಪ್ಪಟ್ಟ ಅವ್ರಿಗೆ ಒಂದು ತರ ಲೋವಾಗಿರುತ್ತೆ. ಯಾರ ಮೇಲೆ ಅಂದ್ರೆ ಅವ್ರ ಅಣ್ಣನ ಮೇಲೆ. ನಿರ್ಮಾಪಕರೇ ಅವ್ರ ಅಣ್ಣನ ಪಾತ್ರ ಮಾಡಿದ್ದಾರೆ. ಅಣ್ಣ ತಮ್ಮದಿರಿಬ್ರು ಮಧ್ಯದಲ್ಲಿ ಯಾವ ತರ ಲವ್, ಯಾವ ತರ ಕ್ವಾರಲ್, ಯಾವ ತರ ವಾರ್ ನಡೆಯುತ್ತೆ ಅನ್ನೋದೇ ಈ ಕಥೆಯ ಒಂದು ಮುಖ್ಯವಾದ ತಿರುಳುಗಳಲ್ಲಿ ಅದೊಂದು ಆ ತರದ ಒಂದು ಪಾತ್ರವನ್ನ ಅವ್ರು ಮಾಡಿದ್ದಾರೆ. ಅವರ ಲವ್ ಜರ್ನಿ ಬಂದು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಎಸ್. ಹಾಗೆ ಮೇನ್ ಈ ಮೂವಿಲಿ ಈ ಕ್ಯಾರೆಕ್ಟರ್ ನಾನೇ ಮಾಡಬೇಕಂತ ಹೆಲ್ಪ್ ಮಾಡಿದ್ದಾರೆ. ನಾವು ಈ ಮೂವಿಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. मुझे दिल साइन करना फिर साहब